ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇಂದಿನ 41ನೆಯ ಶಿವಾನುಭವ ಗೋಷ್ಠಿಯ ಚಿಂತನೆಯನ್ನ ಪ್ರಾರಂಭಿಸೋಣ. ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಪವಣಿಸಿದ ಮಣಿಗಳು ಹಲವಾದರೂ ದಾರ ಒಂದೇ, ಹಾಲು ಕರೆದ ಹಸುಗಳ ಬಣ್ಣ ಹಲವಾದರೂ ಕ್ಷೀರ ಒಂದೇ, ಹೊತ್ತುದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಒಂದೇ, ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪೂಜಿಸುವ, ಪ್ರಾರ್ಥಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ, ಉದ್ಧಾರ ಒಂದೇ. ತಾಳಿಕೋಟೆಯ ಒಡೆಯ ಶ್ರೀ ಗುರು ಕಾಸ್ಕತನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ 12ನೇ ಶತಮಾನದಲ್ಲಿಯೇ ದೂರದೃಷ್ಟಿಯನ್ನಿರಿಸಿಕೊಂಡು ಇಂದಿನ ಸಮಾಜಕ್ಕೆ ತಮ್ಮ ವಚನಗಳ ಮೂಲಕ ಮೌಲ್ಯಗಳನ್ನ ಬಿತ್ತಿ ಬೆಳೆದ ಅನುಭಾವಿಗಳಿಗೆ ವಂದಿಸುತ್ತಾ ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೇಬಿಹಾಳ ಇಂದಿನ 41ನೆಯ ಉಪನ್ಯಾಸ ಗೋಷ್ಠಿಯ ಮಾಲಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಶಿವಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಹನಶೀಲತೆ, ಸೃಜನಶೀಲತೆ, ಸುಗುಣಲೋಲತೆ, ಭಾವಯಾಗ, ಬುದ್ಧಿಯೋಗ, ಲಿಂಗಭೋಗ, ಆತ್ಮಮಂಥನ, ತತ್ವಚಿಂತನ, ಸತ್ಯಶೋಧನೆ, ನೀತಿ ಬೋಧನೆ, ಸುಗತಿ ಸಾಧನೆಗಳ ಆಗರವಾಗಿರುವ ನಮ್ಮೂರಿನ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಶ್ರೀಗಳವರಿಗೆ ಭಕ್ತಿಪೂರ್ವಕವಾಗಿ ಈ ಸಾಯಂಕಾಲದ ಶುಭ ಸತ್ಸಂಗಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿವರೆನ್ನದೆ ಎಲ್ಲಾ ಹಿರಿಯರಿಗೂ, ಮಾರ್ಗದರ್ಶಕರಿಗೂ, ಸಂಚಾಲಕರಿಗೂ, ಭಾಗಿಯಾದ ಎಲ್ಲಾ ನನ್ನ ಶ್ರೋತೃ ಮನಸ್ಸುಗಳಿಗೂ ಶರಣು ಶರಣಾರ್ಥಿಗಳು. ಗೋಷ್ಠಿಯಲ್ಲಿನ ಮೊದಲನೆಯ ಘಟ್ಟ ಪ್ರಾರ್ಥನೆ. ನಿನ್ನ ನರಿವುದೇ ಸ್ವರ್ಗ, ನಿನ್ನ ಮರೆಯುವುದೇ ನರಕ, ನಿನ್ನ ನೆನೆಹೆ ಜೀವನ, ನಿನ್ನ ಮರಹೆ ಮರಣ ಎನ್ನುವಂತೆ ಇಂದಿನ ಶಿವಾನುಭವ ಗೋಷ್ಠಿಯಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಗೈಯಲು ಬರುತ್ತಿದ್ದಾರೆ ಶ್ರೀಮತಿ ಯಮುನಾ ಲಂಕೇನವರ ಗುರುಮಾತೆಯರು. ಮೇಡಮ್ ಅವ್ರ ಸ್ಟಾರ್ಟ್ ಮಾಡ್ರಿ. ಅನ್ಮ್ಯೂಟ್ ಮಾಡ್ಕೊಂತ ಹೇಳ್ರಿ. ಯಮುನಾ ಮೇಡಮ್ ಅದು ಮ್ಯೂಟ್ ಇದೆ ಮೇಡಮ್, ಅನ್ಮ್ಯೂಟ್ ಮಾಡ್ರಿ. ಅಕ್ಕ ಯಾಕ ಫುಲ್ ಸೌಂಡೇ ಕಡಿಮೆ ಐತ್ ನೋಡು, ಏನು ಕೇಳವಲ್ದು. ನೀವ್ ಯಾರ್ ಮಾತಾಡಿದ್ದು ನನಗ? ನಿಮ್ಗೆ ಎಲ್ಲರಿಗೂ ಕೇಳತ್ತದ. ನಾ ಮಾತಾಡ್ರ ಕೇಳತಕ್ಕ? ಮೇಡಮ್ ಈಗ ನಾ ಮಾತಾಡೋದು ಕೇಳತ್ರಿ? ಎಲ್ಲರೂ ಕೇಳ್ಸಾಕತೈತ್ರಿ ಸರಿಯಾಗಿ. ಮೇಡಮ್ ಅದು ಅನ್ಮ್ಯೂಟ್ ಐತದ, ಮಾಡ್ಕೊಂಡಿಲ್ಲ ಹಂಗ. ಮೇಡಮ್ ಸ್ಟಾರ್ಟ್ ಮಾಡ್ರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೆರೆ ತೊರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯಲ್ಲೊಂದು ಮನೆಯ ಮಾಡಿ, ಸಂತೆಯಲ್ಲೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಓ ದೇವ ಚನ್ನ ಮಲ್ಲಿಕಾರ್ಜುನನೇ ಕೇಳಯ್ಯ, ಓ ದೇವ ಚನ್ನ ಮಲ್ಲಿಕಾರ್ಜುನನೇ ಕೇಳಯ್ಯ.
ಸ್ತುತಿ ನಿಂದನೆಗಳು ಬಂದರೆ, ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು. ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಧನ್ಯವಾದಗಳು. ಇಲ್ಲಿಯವರೆಗೂ ತಮ್ಮ ಕಂಚಿನ ಕಂಠದಿಂದ ಸುಮಧುರವಾಗಿ ವೈರಾಗ್ಯ ನಿಧಿಯ ಅಕ್ಕ ಮಹಾದೇವಿಯ ವಚನದ ಮೂಲಕ ಇಂದಿನ ಶಿವಾನುಭವ ಗೋಷ್ಠಿಗೆ ಶುಭ ಕಳೆಯನ್ನ ತಂದುಕೊಟ್ಟಿರುವ ಶರಣು ಭಗಿನಿಯರಿಗೆ ಧನ್ಯವಾದಗಳು. ಈಗ ಗೋಷ್ಠಿಯ ಮುಂದಿನ ಘಟ್ಟ ಸ್ವಾಗತ. ಪ್ರಕಾಶದ ಗಂಡನಿಗೆ ಪ್ರಭೆಯ ಹೆಂಡತಿ, ಬೆಲ್ಲದ ಬೊಂಬೆಗೆ ಸಕ್ಕರೆಯ ಸೀರೆ, ಅಕ್ಷಯ ಪಾತ್ರೆಯಲ್ಲಿ ಅಮೃತ, ಸಾಹಿತ್ಯದ ಹಾಲಿನಲ್ಲಿ ಸಂಗೀತದ ಜೇನು, ಮೃಣ್ಮಯದ ಹಣತೆಯಲ್ಲಿ ಚಿನ್ಮಯದ ಜ್ಯೋತಿ. ಹಾಗೆ ಇಂದಿನ ಸುಂದರ ಸತ್ಸಂಗದಲ್ಲಿ ಉಪನ್ಯಾಸಕರ ಕಿರುಪರಿಚಯದೊಂದಿಗೆ ಸರ್ವರಿಗೂ ನಲ್ಮೆಯ ಸ್ವಾಗತವನ್ನ ಕೋರಲು ಬರುತ್ತಿದ್ದಾರೆ ನಮ್ಮೂರಿನ ಸಹೋದರಿ ಶರಣೆ ಸಾಹಿತಿಗಳು ಶಿಕ್ಷಕಿಯರು ಆದ ಶ್ರೀಮತಿ ಶಾಂತಲಾ ಪಾಟೀಲ್ ಗುರುಮಾತೆಯರು. ಅಂಗಲಿಂಗವ ಛೇದಿಸಿ ಅಂಗಲಿಂಗದೊಳಾಯಿತು, ಅಂಗಲಿಂಗವ ಛೇದಿಸಿ ಅಂಗಲಿಂಗದೊಳಾಯಿತು, ಮನ ಲಿಂಗವ ಛೇದಿಸಿ ಮನ ಲಿಂಗದೊಳಾಯಿತು, ಭಾವ ಲಿಂಗವ ಛೇದಿಸಿ ಭಾವ ಲಿಂಗದೊಳಾಯಿತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲಿಮೆಯ ಸಂಘದಲ್ಲಿರ್ದು ಸಂಘವಾಯಿತು. ಸರ್ವ ಶರಣ ಶರಣೀಯರಿಗೆ ಶರಣು ಶರಣಾರ್ಥಿಗಳು. ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ್. ಆನ್ಲೈನ್ ಉಪನ್ಯಾಸ ಗೋಷ್ಠಿ 41. ಉಪನ್ಯಾಸದ ವಿಷಯ ವಚನದಲ್ಲಿ ಜೀವನ ಮೌಲ್ಯಗಳು. ಉಪನ್ಯಾಸದ ವಿಷಯ ವಚನದಲ್ಲಿ ಜೀವನ ಮೌಲ್ಯಗಳು. 41ನೆಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯರು ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಇವರ ಚರಣಪಾದ ಕಮಲಗಳಿಗೆ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅನುಪಸ್ಥಿತಿಯಲ್ಲಿಯೂ ಉಪಸ್ಥಿತರೆಂದು ಭಾವಿಸಿ ಈ ಗೋಷ್ಠಿಗೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನು ತಿಳಿಸುತ್ತೇನೆ. ಸಜ್ಜನವಾಗಿ ಮಜ್ಜನ ಕೆರುವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರೀತಿಯಿಂದ ನಿಮ್ಮನ್ನಾಡುವೆ, ನಿಮ್ಮನ್ನಗಲದ ಪೂಜೆ ಅನುವಾಯ್ತನೆಗೆ ಚನ್ನಮಲ್ಲಿಕಾರ್ಜುನ ಎನ್ನುವಂತೆ ಇಂದಿನ ಮುಖ್ಯ ಘಟ್ಟವಾದ ಉಪನ್ಯಾಸ. ಈ ಉಪನ್ಯಾಸಕ್ಕಾಗಿ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಶ್ರೀಮತಿ ಮಹಾದೇವಿ ಕಂಠಿ, ನಿವೃತ್ತ ಶಿಕ್ಷಕರು. ಇವರು ನನಗೆ ಗುರುಮಾತೆಯರು. ಅಜ್ಞಾನ ಕುಕರ್ಮದಿಂದ ಮುಸುಕಿದ ಕತ್ತಲೆಗೆ ಸುಜ್ಞಾನದ ಜ್ಯೋತಿ ಎರೆಯಲ್ಪಟ್ಟ ಪರಮ ಗುರುವೆಂದೆಂತು ರಹಸ್ಯ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಏತ್ ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಪವಿತ್ರ ಗುರುಸ್ಥಾನ ಅಲಂಕರಿಸಿ ವೃತ್ತಿಗೆ ಗೌರವ ತರುವಂತೆ ಕಾಯಕದಲ್ಲಿ ನಿಷ್ಠೆಯಿಂದ ತೊಡಗಿ ವೃತ್ತಿಯಿಂದ ನಿವೃತ್ತರಾಗಿದ್ದರು ಪೂಜ್ಯ ಕಂಠಿ ಗುರುಮಾತೆಯರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬು ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರ ಒಂದು ಕಿರು ಪರಿಚಯ. ನಾನು ಶ್ರೀಮತಿ ಮಹಾದೇವಿ ಬಸವರಾಜ್ 40 ವಾರ್ಡ್ ಅಥವಾ ಶ್ರೀಮತಿ ಮಹಾದೇವಿ ಕಂಠಿ ಮೇಡಮ್ ಅವರು. ಇವರು 2021ರಲ್ಲಿ ನಿವೃತ್ತಿಯಾದರು. ಇವರಿಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 4 ಜನ ಮಕ್ಕಳು ಸ್ವಾವಲಂಬಿಗಳು, ಮಾತಾಪಿತರರಂತೆ ಶರಣು ಸುಸಂಸ್ಕೃತರಾಗಿದ್ದು ವೃತ್ತಿನಿರತರಾಗಿದ್ದಾರೆ. ಇವರ ಪತಿದೇವರು ಕೂಡ ಮಹಾಶರಣರು. ಮನೆಯಲ್ಲಿ ಮಹಾಮನೆ, ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಿರ್ವಹಣೆ, ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ವೃತ್ತಿಯಲ್ಲಿರುವರು.
ಸರ್ ಇವರ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವರು ಸತಿಪತಿಗಳು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ ಎನ್ನುವಂತೆ ಇರುವರು ಶಿವನ ಸೇವೆಯಲ್ಲೇ, ಶಿವನ ಒಂದು ಧ್ಯಾನದಲ್ಲೇ, ಸಚ್ಚಿಂತನೆಯಲ್ಲಿ, ಆಧ್ಯಾತ್ಮದಲ್ಲಿ ತೊಡಗಿ ಸಂತಸದ ನೆಮ್ಮದಿಯ ಜೀವನದಲ್ಲಿ ನಡೀತಾ ಇದ್ದಾರೆ. ಮೇಡಮ್ ಅವರು ಕೂಡ ಕದಳಿ ಕರ್ಪೂರದಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಣೆ ಹಾಗೂ ಅನುಭವ ಹಂಚಿಕೆ, ಚಿಂತನೆಯಲ್ಲಿ ಭಾಗವಹಿಸುವರು. ಯಾವಾಗಲೂ ಸಕ್ರಿಯವಾಗಿ ಹಲವಾರು ವೈಯಕ್ತಿಕ ಕೆಲಸಗಳಿದ್ದರೂ ಈ 16ರಿಂದ 18-20 ವರ್ಷದವರೆಗೆ ಈ ಮುದ್ದೇಬಿಹಾಳದಲ್ಲಿ ಕದಳಿ ಕರ್ಪೂರ ಎನ್ನುವಂಥ ಒಂದು ಎಲ್ಲ ಮಹಿಳೆಯರು ಕೂಡಿಕೊಂಡು ಹುಣ್ಣಿಮೆಗೊಂದು ಸಾರಿ ಸತ್ಸಂಗ ಮಾಡ್ತಾರೆ. ಅಂಥ ಕಾರ್ಯದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವರು. ಇವರು ಸರಳ ಜೀವಿಗಳು. ಇವರ ಹವ್ಯಾಸ ಓದುವುದು ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗುವುದು. ಇವರು ಸೂಕ್ಷ್ಮಮತಿಯುಳ್ಳವರು. ಸರಳ ಜೀವನ, ಉನ್ನತ ವಿಚಾರದೊಂದಿಗೆ KGS ನಂಬರ್ 2 ಶಾಲೆಗೆ ಪ್ರಥಮವಾಗಿ ಜಾಯಿನ್ ಆದಾಗ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ಇವರು ಫಸ್ಟ್ ಸ್ಕೂಲಿಗೆ ಜಾಯಿನ್ ಆಗುವಾಗ ಹೇಗಿದ್ದರೂ ಕೊನೆಗೆ KGB ಸ್ಕೂಲ್ ಡವಳಗಿಯಲ್ಲಿ ನಿವೃತ್ತಿ ಹೊಂದುವಾಗಲೂ ಕೂಡ ಅಷ್ಟೇ ಸಂಪನ್ನರು, ಅಷ್ಟೇ ಸದ್ಭಾವಿಗಳು. ಒಂಚೂರು ವ್ಯತ್ಯಾಸ ಇರಲಿಲ್ಲ. ಆವಾಗ ಸ್ಕೂಲಿಗೆ ಜಾಯಿನ್ ಆಗುವಾಗ ಮಗನನ್ನು ಕಂಕಳದಲ್ಲಿ ಇಟ್ಕೊಂಡು ಬರ್ತಿದ್ರು ಮಗನನ್ನು. ಈಗ ಅನುಭವಗಳನ್ನು ಕಂಕಳದಲ್ಲಿ ಹೊತ್ಕೊಂಡು ನಿವೃತ್ತರಾಗಿದ್ದಾರೆ. ಪೂಜ್ಯ ಗುರುಮಾತೆಯರಿಗೆ ಜನಮೆಚ್ಚಿದ ಶಿಕ್ಷಕಿ ಹಾಗೂ ತಾಲೂಕಾ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗಳು ಕೂಡ ಬಂದಿವೆ, ಗೌರವಿಸಲ್ಪಟ್ಟಿವೆ. ಇವರು ಈಗಲೂ ಕೂಡ ಕ್ರಿಯಾಶೀಲರಾಗಿ ಶರಣ ಚಿಂತನೆ, ಆಧ್ಯಾತ್ಮಿಕ ಅನುಭವಗಳಲ್ಲಿ ಪಾಲ್ಗೊಳ್ಳುವರು. ತುಂಬ ಸೂಕ್ಷ್ಮಮತಿಯವರು, ಮೃದು ಮಾತುಗಳು, ಮೃದು ಸ್ವಭಾವದವರು, ಜ್ಞಾನ ಸಂಪನ್ನರು. ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಕಾಯಕದಲ್ಲಿ ಶಿವನ ಕಂಡಂತಹ ಗುರುಮಾತೆಯರು, ನನ್ನ ಪ್ರೀತಿಯ ಗುರುಮಾತೆಯರು ಆದರ್ಶವಾಗಿರುವರು, ಅನುಕರಣೀಯವಾಗಿರುವರು. ಈ ಗೋಷ್ಠಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮೊನ್ನೆಯಿಂದಲೂ ಒಂದು 2 ತಿಂಗಳಿಂದಲೂ ನೀವು ಬರಬೇಕು, ಅನುಭವವನ್ನು ಹಂಚ್ಕೋಬೇಕು ಮೇಡಮ್ ಅವರು ಅಂದಾಗ ಅವರ ವೈಯಕ್ತಿಕ ಒಂದು ಸಮಸ್ಯೆಗಳಿಂದ ದೂರವಿದ್ದರು. ಆದರೂ ಮನಸ್ಸು ಯಾವಾಗಲೂ ಈ ಗೋಷ್ಠಿಗೆ ಬರಬೇಕು ಅಂತ ಮೇಡಮ್ ಅವ್ರದ್ದು ಅನಿಸ್ತಿತ್ತೇನೋ, ನಮಗೂ ಹಂಗೆ ಅನಿಸ್ತಾ ಇತ್ತು. ಆದರೂ ಈ ಒಂದು ಟೈಮಲ್ಲಿ ಕೂಡಿ ಬಂತು. ಅವರ ಅನುಭವಗಳನ್ನು ಸವಿಯುವ ಒಂದು ನಮ್ಮದು ಅದೃಷ್ಟ ಈ ಕೂಡಿ ಬಂತು. ಇಂಥ ಕಾರ್ಯಕ್ರಮಕ್ಕೆ ಬಂದಿರುವುದು, ಅವರ ಅನುಭವಗಳನ್ನು, ಉಪನ್ಯಾಸವನ್ನು ಕೇಳುವ ಒಂದು ಆತುರ ನಮ್ಮೆಲ್ಲರ ಶಿವಾನುಭವ ಗೋಷ್ಠಿಯಲ್ಲಿ ಇದೆ. ನೀವು ಅನುಭವಗಳನ್ನು 16ರಿಂದ 20 ವರ್ಷದವರೆಗೆ ಶರಣರ ಚಿಂತನೆಗಳು, ಶರಣರ ಅನುಭವಗಳಲ್ಲೇ ತೊಡಗಿಕೊಂಡಿರುವಿರಿ, ಅದರಂತೆ ಕೂಡ ನಡೆದಿರುವಿರಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತ. ಗುರುಮಾತೆಯರಿಗೆ ಇನ್ನೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಒಯ್ಯುತ್ತೇನೆ. ಹಾಗೆಯೇ ಅಂತೆಯೇ ಜೀವದುಸಿರು ಸಂಗೀತ, ಭಾವಗಳ ಸಂಗಮ ಸಂಗೀತ, ಸ್ವರ ತಾಳ ಲಯಗಳ ಮಿಲನವೇ ಸಂಗೀತ, ಧ್ವನಿಗಳು ಮಾರ್ಧನಿ ಈ ಸಂಗೀತ, ಅಂತರಂಗದ ತುಡಿತವೇ ಸಂಗೀತ, ಮನಸ್ಸನ್ನು ತನ್ನತ್ತ ಸೆಳೆಯುವ ಒಂದು ಅದ್ಭುತ ಕಲೆಯೇ ಸಂಗೀತ. ಸಂಗೀತವೆಂದರೆ ಉಸಿರೊಳಗಿನ ಸ್ವರ, ಶಬ್ದಗಳ ಪ್ರಾಸ, ಅದ್ಭುತ ಒಂದು ಸಂಗೀತ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಎನ್ನುವಂಥ ಅದ್ಭುತ ಅಕ್ಕನ ವಚನದೊಂದಿಗೆ ಸಂಗೀತ ಒಂದು ಸಿರಿನುಡಿಯ ಸೇವೆಗೈದು ಈ ಗೋಷ್ಠಿಗೆ ಸರ್ವರನ್ನು ತನುಮನವನ್ನು ವಾಲುವಂತೆ ಮಾಡಿದ ಸುಶ್ರಾವ್ಯ ಕಂಠದಿಂದ ಹಾಡಿರುವಂತಹ ಶ್ರೀಮತಿ ಯಮುನಾ ಲಂಕೆನವರ ಶಿಕ್ಷಕಿಯರಿಗೆ, ಇವರಿಗೆ ಈ ಗೋಷ್ಠಿಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಅರ್ಪಿಸ್ತಾ ಇದ್ದೀನಿ. ಅಂತೆಯೇ ನಿರೂಪಣೆಯ ಒಂದು ಚುಕ್ಕಾಣಿ ಹಿಡಿದ ನನ್ನ ಸಹೋದರಿ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಒಸರಿಸದು ನೋಡ, ನೆರೆಯರೆದುದು ಮರೆಯದು ನೋಡ, ಚೆನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಶ್ಚೀಮ ಸುಖವಯ್ಯ ಎಂಬ ವಚನದಂತೆ ಶ್ರೀ ಮಲ್ಲಿಕಾರ್ಜುನನ ಪರಮ ಭಕ್ತೆಯಾಗಿ ಜ್ಞಾನ ತುಂಬಿದ್ರೂ ತುಳುಕದ ಗುಣದವರು, ನಂಬಿಕೊಂಡರೆ ಸಂದೇಹ ಪಡೆದ ಮುಗ್ಧಳು, ಗುರುವನ್ನು ಒಲಿದು ಜಾರಿಕೊಳ್ಳದೆ ಅಂದರೆ ಒಸರದೆ ಮಡಿಕೇಶ್ವರದ ಮಲ್ಲಯ್ಯನ ಭಕ್ತರ ಮನೆಯೆಂದೇ ಪ್ರಖ್ಯಾತಗೊಂಡ ಈ ಮನೆಯ ಪ್ರೀತಿಯ ಸೊಸೆಯಾಗಿ
ನಮ್ಮೆಲ್ಲರಿಗೂ ಶಕ್ತಿ, ಒಂದು ಪ್ರೋತ್ಸಾಹದ ನುಡಿಗಳನ್ನು ಹೇಳುವಂಥ ಒಂದು ಸರಳ ಸಜ್ಜನಿಕೆಯ ಶರಣೆ ಹಾಗೂ ಆತ್ಮೀಯ ಸಹೋದರಿ. ಸರ್ವರ ನಿರೂಪಣೆಯನ್ನು ಸರಳವಾಗಿ ಸಾಹಿತ್ಯಭರಿತವಾಗಿ ಹೇಳುವುದರಿಂದ ಸರ್ವ ಶರಣರ ಮನಗೆದ್ದು ಒಂದು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಂಥ ಶರಣೆ ಶ್ರೀಮತಿ ಶಿವಲೀಲಾ ಪಾಟೀಲ್ ಗುರುಮಾತೆಯರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಈ ಗೋಷ್ಠಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ ಇಂತಿ ಪಂಚತೀರ್ಥಂಗಳನ್ನೊಳಗೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ಮನವು ನಿನ್ನಲ್ಲಿ ಕೊಳ್ಳು ಎನ್ನುವಂತೆ ಚೆನ್ನಮಲ್ಲಿಕಾರ್ಜುನನನ್ನು ಅಕ್ಕನು ಬೇಡಿಕೊಳ್ಳುತ್ತಾಳೆ. ಬದುಕಿನಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯ ಬದುಕು ಸಾಗಿಸುತ್ತಾ ನಡೆ, ನುಡಿ, ತನು, ಭಾವ ಮತ್ತು ಗುರುದೇವರನ್ನು ನಂಬಿ ಚೆನ್ನಮಲ್ಲಿಕಾರ್ಜುನನ ಒಂದು ಆಶೀರ್ವಾದದಲ್ಲೇ ಬೆಳೆಯುತ್ತಿರುವ ನಮ್ಮ ಎಲ್ಲರ ಪ್ರೀತಿಯ ಗುರುಮಾತೆಯರು ಹಾಗೂ ನನಗೆ ಸಹೋದರಿ ಆತ್ಮೀಯರು ಆಗಿರುವಂಥ ಶ್ರೀಮತಿ ನಾಗರತ್ನ ಗುರುಮಾತೆಯರಿಗೆ ಈ ವಂದನಾರ್ಪಣೆಯನ್ನು ವಹಿಸಿಕೊಟ್ಟಿದ್ದಾರೆ. ಈ ವಂದನಾರ್ಪಣೆಗೆ ನಮ್ಮ ಎಲ್ಲರ ಒಂದು ಗೋಷ್ಠಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಎಲ್ಲರೂ ಶ್ರೋತೃಮನಗಳು ಕೇಳಿಸ್ತಾ ಇದೆ ಇಲ್ರಿ? ಕೇಳಿಸ್ತೈತಿ ಅಂಬಿಕಾ? ಕೇಳಿಸ್ತದೆ. ಹಾಂ, ಸರಿ. ಸರ್ವರು ಗುರುವೆಂದರೆ ದೂರು ಸರಿಯುವರು, ಶರಣರ ಶಿವಯೋಗಿಗಳೆಂದರೆ ಅಸಡ್ಡೆ ತೋರುವರು. ಹಣೆಯ ಮೇಲೆ ವಿಭೂತಿ ಧರಿಸಲಿಲ್ಲವಯ್ಯ, ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜಿಸಲಿಲ್ಲವಯ್ಯ, ಗುರು ಸೇವೆ ಮಾಡಲಿಲ್ಲವಯ್ಯ, ಗುರುಪ್ರಸಾದ ಪಡೆಯಲಿಲ್ಲವಯ್ಯ. ಯೌವನದ ಏರಾಟದಲ್ಲಿ ಗುರುವಿನ ಮರೆಯುವರು, ಮುಪ್ಪಡೆದಿ ತೆಲನಡೆಗೆ ಜೋಲಿ ಹೊಡೆಯುವಾಗ ಗುರುವಿನ ಅರುವಾಗು ನೋಡ ಚೈತನ್ಯಪತಿ ಚೆನ್ನಬಸವೇಶ್ವರ ಎನ್ನುವಂತೆ ಮುಪ್ಪಡೆದಿ ತೆಲನಡೆಗೆ ಜೋಲಿ ಹೊಡೆಯುವಾಗ ಗುರುವಿನ ಅರುವಾದರೂ ಅದು ಉಪಯೋಗಕ್ಕೆ ಬಾರದು. ಹಾಗೆ ಈ ಎಲ್ಲ ಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಶರಣೀಯರು ಒಂದು ಗೋಷ್ಠಿಯ ಅನುಭವ ಹಂಚಿಕೆಯನ್ನು ಕೇಳಲು ಆಲಿಸಲು ಬಂದಂತಹ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸರ್ವ ಶರಣೀಯರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ನನಗೆ ಸ್ವಾಗತ ಭಾಷಣವನ್ನು ನೀಡಿರುವಂಥ ಎಲ್ಲರಿಗೂ ಕೂಡ ಅವಕಾಶ ನೀಡಿರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿಯವರೆಗೂ ಅತ್ಯಂತ ಸರಳ